ಇದೆಲ್ಲದರ ಜೊತೆಗೆ ಪ್ರಧಾನಿ ಮೋದಿ ಪದೇ ಪದೇ ಹೇಳ್ತಿರ್ತಾರೆ ನಾರಿ ಶಕ್ತಿಯ ಬಗ್ಗೆ. ಹಾಗಾದರೆ ಈ ಬಜೆಟ್ನಲ್ಲಿ ಅಂದರೆ ನಾರಿ ಶಕ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಣ್ಣುಮಕ್ಕಳ ಉದ್ಧಾರಕ್ಕೋಸ್ಕರ ಇಲ್ಲಿ ತನಕ ಏನೇನು ಆಗಿದೆ, ಜೊತೆಗೆ ಈ ಬಜೆಟ್ನ ನಿರೀಕ್ಷೆಗಳು ಏನೇನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ನೋಡೋಣ. ಇದು ನಾರಿ ಶಕ್ತಿಯ ಸಾಕ್ಷಾತ್ಕಾರದ ಪರ್ವ ಅಂತ ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ. ಕಳೆದ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಪಾಸ್ ಆಗಿದ್ದು, ಜನವರಿ 26ರಂದು ಕರ್ತವ್ಯ ಪಥದಲ್ಲಿ ಮಹಿಳಾ ಯೋಧರು ಸಾಹಸ ಪ್ರದರ್ಶಿಸಿದ್ದು, ದ್ರೌಪದಿ ಮುರ್ಮು ಭಾರತದ ರಾಷ್ಟ್ರಪತಿಯಾಗಿರೋದು ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸ್ತಿರೋದು, ಈ ಎಲ್ಲವೂ ನಾರಿ ಶಕ್ತಿಯ ಸಾಕ್ಷಾತ್ಕಾರದ ಪರ್ವ ಅಂತ ಮೋದಿ ವ್ಯಾಖ್ಯಾನಿಸಿದ್ದಾರೆ. ಮೋದಿ ಸರ್ಕಾರದ 12ನೇ ಮತ್ತು ಮೋದಿ ಅವರ 2ನೇ ಅವಧಿಯ ಕೊನೆಯ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ನಿರ್ಮಲಾ ಸೀತಾರಾಮನ್ ತಮ್ಮ 6ನೇ ಬಜೆಟ್ ಮಂಡಿಸಲು ಸಜ್ಜಾಗಿದ್ದಾರೆ. ಕೇಂದ್ರ ಸರ್ಕಾರ ನಾರಿ ಶಕ್ತಿಯ ಮಂತ್ರ ಜಪಿಸ್ತಿರೋ ಹೊತ್ತಿನಲ್ಲೇ ಬಜೆಟ್ ಮಂಡನೆಯಾಗ್ತಿದೆ. ದೇಶ ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿರುವಾಗಲೇ ಬಜೆಟ್ ಬಂದಿದೆ. ಹೀಗಾಗಿ ದೇಶದ ಮಹಿಳೆಯರಲ್ಲಿ ಇನ್ನಿಲ್ಲದ ನಿರೀಕ್ಷೆ ಗರಿಗೆದರಿವೆ. ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಜೆಟ್ಗೂ ಮೊದಲೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಮ್ಮ ಸರ್ಕಾರ ಅತಿ ಹೆಚ್ಚು ಆದ್ಯತೆ ನೀಡುವ 4 ಗುಂಪುಗಳ ಪೈಕಿ ಮಹಿಳೆಯರದ್ದೇ ಪ್ರಮುಖ ಗುಂಪು ಅಂದಿದ್ದಾರೆ. ಈ ಮೂಲಕ ಬಜೆಟ್ನಲ್ಲಿ ಮಹಿಳಾ ವರ್ಗಕ್ಕೆ ಬಂಪರ್ ಗಿಫ್ಟ್ ಕೊಡುವ ಸುಳಿವು ನೀಡಿದ್ದಾರೆ. And who are the four? Yuva, which is where you are, which is where you are. Women, those who give us the food security, the farmers, and then the unfortunate poor who still need some more support for them to get uplifted. So just these 4 groups, everything will be focused towards their betterment. ತಾಯಂದಿರಿಂದ ಉದ್ಯಮಿಗಳ ತನಕ ಮೋದಿ ಬಜೆಟ್ನಿಂದ ಮಹಿಳೆ ಬಯಸೋದೇನು? जल्द ही भारत $5 ट्रिलियन इकोनॉमी बन जाएगा. ಭಾರತ ಕಾಣ್ತಿರುವ 5 ಟ್ರಿಲಿಯನ್ ಅರ್ಥವ್ಯವಸ್ಥೆಯ ಕನಸು ನನಸಾಗಬೇಕಾದ್ರೆ ಭಾರತದ ಮಹಿಳೆಯರ ಸಬಲೀಕರಣ ಅತ್ಯಗತ್ಯ. ವಿಶ್ವ ಬ್ಯಾಂಕ್ ಪ್ರಕಾರ 2021ರಲ್ಲಿ ಭಾರತದ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ನಲ್ಲಿ ಮಹಿಳೆಯರ ಪ್ರಮಾಣ ಕೇವಲ 19.2% ಇತ್ತು. ಅಂದ್ರೆ ಭಾರತದಲ್ಲಿ ಉದ್ಯೋಗ ಮಾಡುವ ಒಟ್ಟು ಜನರ ಪೈಕಿ ಮಹಿಳೆಯರ ಪ್ರಮಾಣ 20%ಗಿಂತ ಕಡಿಮೆ. ಭಾರತದ ಜಿಡಿಪಿಗೆ ಮಹಿಳೆಯರ ಕೊಡುಗೆ ಕೇವಲ 17% ಇದೆ. ಭಾರತ ದೊಡ್ಡ ಆರ್ಥಿಕ ಶಕ್ತಿಯಾಗಬೇಕಾದ್ರೆ ಭಾರತದ ಮಹಿಳೆಯರು ಉದ್ಯೋಗ ಮಾಡಲೇಬೇಕು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪ್ರಕಾರ ಭಾರತದಲ್ಲಿ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಉದ್ಯೋಗ ಮಾಡಲು ಆರಂಭಿಸಿದ್ರೆ ಭಾರತದ ಜಿಡಿಪಿ 27% ಏರುತ್ತೆ. ಈ ಎಲ್ಲಾ ನಿರ್ಣಾಯಕ ಸಂಗತಿಗಳನ್ನ ಗಮನದಲ್ಲಿಟ್ಟುಕೊಂಡೇ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಮಹಿಳೆಯರಿಗಾಗಿ ಹಲವು ಹೊಸ ಯೋಜನೆ ಘೋಷಿಸುವ ನಿರೀಕ್ಷೆಗಳಿವೆ. ನಮ್ಮ ಮಹಿಳೆಯರಿಗೆ ಒಂದು ಮಹಿಳಾಪರ ಬಜೆಟ್ ಆಗಲಿ ಅಂತ ನನ್ನ ಆಶಯ. ಪ್ರತಿಯೊಂದು ಜಿಲ್ಲೆಗೂ ಮಹಿಳಾ ಫುಡ್ ಪಾರ್ಕ್ ಆಗಬೇಕಂತ ನಾನು ಕೇಳ್ಕೊತೀನಿ ರೀ. ಮಹಿಳಾ ಫುಡ್ ಪಾರ್ಕ್ ಎಲ್ಲಿ ಇಲ್ಲ. ಮಹಿಳಾ ಫುಡ್ ಪಾರ್ಕ್ ಒಂದು ವ್ಯವಸ್ಥೆ, ಮಹಿಳಾ ಸಂತೆ ಪ್ರತಿ ರವಿವಾರ, ಪ್ರತಿ ವಾರದಾಗ ಒಂದು ದಿವಸ ನಮ್ಗೆ ನಾವು ಉತ್ಪಾದಿಸೋಂಥ ವಸ್ತುಗಳಿಗೆ ಮಾರುಕಟ್ಟೆ ಸೌಲಭ್ಯ ಕೊಡಬೇಕು. ಸೊ ಹಾಗಾಗಿ ನಾವು ಹೆಚ್ಚು ಗರ್ಲ್ ಎಜುಕೇಷನ್ಗೆ ಒತ್ತನ್ನು ಕೊಡೋದನ್ನು ಗಮನಿಸ್ಬೋದು. ಆಮೇಲೆ ವುಮೆನ್ ಹೆಲ್ತ್ಗೆ ಹೆಚ್ಚಿನ ಹಾಸ್ಪಿಟಲ್ಸು ಈ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ಬೋದು. ವುಮೆನ್ ಎಂಟರ್ಪ್ರಿನರ್ಸ್ಗೆ ಏನಾದರೂ ಹೆಚ್ಚು ಕನ್ಸೆಷನ್ಸ್ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಕ್ರೆಡಿಟನ್ನು ಕೊಟ್ಟರೇನೂ ಆಶ್ಚರ್ಯ ಏನಿಲ್ಲ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡ್ತಿರೋದೇನು ಅಂತಂದರೆ, ವುಮೆನ್ಗೆ ಬಹುಶಃ ಏನಾದರೂ ಇನ್ಕಮ್ ಟ್ಯಾಕ್ಸಲ್ಲಿ ರಿಲ್ಯಾಕ್ಸೇಷನನ್ನು ಘೋಷಿಸ್ಬೋದಾ ಅಂತ ಹಿಂದೊಮ್ಮೆ ಈ ರೀತಿಯ ಯೋಚನೆಯೂ ಇತ್ತು. ಅದನ್ನು ಈ ಸರಿ ತರ್ಬೋದು ಅಂತ ನನಗನ್ಸುತ್ತೆ. ಈ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ 12ನೇ ತರಗತಿ ಬಳಿಕ ಯುವತಿಯರಿಗೆ ಕೌಶಲ್ಯ ತರಬೇತಿ ನೀಡುವ ಯೋಜನೆ ಆರಂಭಿಸಬೇಕು. ನರ್ಸಿಂಗ್, ಕರಕುಶಲ ವಸ್ತುಗಳ ತಯಾರಿಕೆ ಸೇರಿದಂತೆ ಯುವತಿಯರಿಗೆ ಉದ್ಯೋಗ ದೊರಕಿಸಿಕೊಡುವಂತಹ ವೃತ್ತಿಪರ ಟ್ರೈನಿಂಗ್ ನೀಡುವ ಯೋಜನೆ ಆರಂಭಿಸಬೇಕು ಅನ್ನೋ ನಿರೀಕ್ಷೆಗಳಿವೆ. ಭಾರತದ ಒಟ್ಟು ಉದ್ಯಮಿಗಳ ಪೈಕಿ ಮಹಿಳೆಯರ ಪ್ರಮಾಣ ಕೇವಲ 13.76% ಇದೆ. ಹೀಗಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯಮಿಗಳಾಗುವಂತೆ ಪ್ರೋತ್ಸಾಹಿಸಲು ವಿಶೇಷ ಯೋಜನೆ ಘೋಷಿಸಬೇಕು ಅನ್ನೋ ಆಶಯಗಳಿವೆ. ಈಗ ಮಹಿಳೆಯರ ಆರ್ಥಿಕ ಸ್ಥಿತಿಯಲ್ಲಿ ಸುಭದ್ರತೆಯಾಗಿ ನೆಲೆಸ್ಬೇಕಂದ್ರೆ ಅವ್ರಿಗೂ ಕೂಡ ತರಬೇತಿ, ಆಮೇಲೆ ಅವ್ರಿಗೆ ಒಂದು ಏನೋ ಇವತ್ತು ಆಕೆ ಮಹಿಳೆ ಒಂದು ವಸ್ತು ಉತ್ಪಾದಿಸ್ಬೇಕಂದ್ರೆ ಆಕೆಗೆ ಮೇನ್ ತರಬೇತಿ ಬೇಕು, ಆರ್ಥಿಕ ಸ್ಥಿತಿ ಬೇಕು ರೀ, ಆರ್ಥಿಕ ಒಂದು ಸೌಲಭ್ಯ ಬೇಕು. ಅವನ್ನೆಲ್ಲ ಬಡ್ಡಿ ರಹಿತವಾಗಿ ಕೊಟ್ರೆ ಆಕೆ ತನ್ನ ಸುಭಿಕ್ಷೆಯಿಂದ ಇರ್ಬೋದಲ್ಲ ಆರ್ಥಿಕ ಇದ್ರೊಳಗೆ.
ಕೇಂದ್ರ ಸರ್ಕಾರ 50ಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನ ಹೊಂದಿರುವ ಎಲ್ಲಾ ಕಂಪನಿಗಳು ಮಹಿಳೆಯರಿಗೆ ಕಡ್ಡಾಯವಾಗಿ 6 ತಿಂಗಳು ವೇತನ ಸಹಿತ ಹೆರಿಗೆ ರಜೆ ನೀಡಬೇಕು ಅನ್ನೋ ಕಾಯ್ದೆ ತಂದಿದೆ. ಈ ಕಾಯ್ದೆ ಕೆಲಸದ ಸ್ಥಳಗಳಲ್ಲಿ ಶಿಶು ವಿಹಾರ ಸೇವೆ ಇರಬೇಕು ಅಂತಾನೂ ಹೇಳುತ್ತೆ. 6 ತಿಂಗಳು ಹೆರಿಗೆ ರಜೆ ನೀಡಲು ಹಣದ ಕೊರತೆ ಎದುರಿಸುವ ಕೆಲ ಕಂಪನಿಗಳು ಮದುವೆಯಾದ ಮಹಿಳೆಯರಿಗೆ ಉದ್ಯೋಗ ನೀಡಲು ಹಿಂದೇಟು ಹಾಕ್ತಿವೆ. ಹೀಗಾಗಿ ಕೇಂದ್ರ ಸರ್ಕಾರ ಹೆರಿಗೆ ರಜೆ ಮತ್ತು ಶಿಶು ವಿಹಾರ ಸೇವೆ ನೀಡುವ ಸಣ್ಣ ಪುಟ್ಟ ಕಂಪನಿಗಳಿಗೆ ಪ್ರೋತ್ಸಾಹ ಧನ ಕೊಡುವ ಯೋಜನೆ ಆರಂಭಿಸುವ ನಿರೀಕ್ಷೆ ಇದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾರಿಯರ ಮತ ಸೆಳೆಯಲು ಪ್ರಧಾನಿ ಮೋದಿ ಹಲವು ತಂತ್ರ ರೂಪಿಸುತ್ತಿದ್ದಾರೆ. ಹೀಗಾಗಿ ಕೇಂದ್ರದ ಬಜೆಟ್ನಲ್ಲಿ ಮಹಿಳೆಯರ ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಹೊಸ ಯೋಜನೆ ಘೋಷಣೆಯಾಗುವ ಸಾಧ್ಯತೆ ಇದೆ.